ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಭಕ್ತಿಯಿಂದ ಮಾಡ್ತಕ್ಕಂಥ ಗ್ರಾಮ ಆ ದುರ್ಗಾ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲಿ ನಡೀತದಪ್ಪ ಅಂತಂದರೆ ಅದು ಮಮದಾಪುರ ಗ್ರಾಮದಲ್ಲಿ ನಡೀತದೆ ಅಂತಕ್ಕಂಥ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಬಹುಶಃ ಆ ತಾಯಿ ಶಕ್ತಿಯನ್ನು ಭಾಳ ದೊಡ್ಡದಿದೆ. ಆ ತಾಯಿ ದುರ್ಗಾ ತಾಯಿ ಶಕ್ತಿ ಹೆಂಗಿದೆಯಪ್ಪ ಅನ್ನೋದನ್ನು ನಾನು ನಾಟಕದಕ್ಕಿಂತ ನಡೆದ ಒಂದು ವಿಶೇಷವಾಗಿ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಬಯಸ್ತೀನಿ. ನಾನು ಮೊಟ್ಟ ಮೊದಲೇದು ಅಕ್ಷಯಕ್ಕೆ ಬಂದ ನಂತರ ಅಲ್ಲಿ ತಾಯಿ ದುರ್ಗಾ ತಾಯಿ ಆಶೀರ್ವಾದ ತಗೊಂಡು ನಾನು ಕೆಳಗೆ ದುರ್ಗಾ ತಾಯಿಗೆ ಹೋಗ್ಬೇಕು ಅಂಥೇಳಿ ಅಲ್ಲಿಂದ ಕಾಲಾಗ ನಾನು ಯಾವ ಚಪ್ಪಲಿ ಹಾಕೊಳ್ಳಾರ್ದೆ ತಾಯಿಯ ಆಶೀರ್ವಾದ ಪಡಿಬೇಕಂಥೇಳಿ ಈ 3 ಕಡೆ ಸುತ್ತಾಡಿ ದುರ್ಗಾ ತಾಯಿ ಬಳಿ ಹೋಗಿ ಮತ್ತೆ ಇಲ್ಲಿ ಬಜಾರದಲ್ಲಿ ಬಂದು ತಾಯಿ ಆಶೀರ್ವಾದ ತೊಗೊಂಡು ಹೋಗಿ ನಾನು ಗಾಡ್ಯಾಗ ಕೂತಾಗ ನನ್ನ ಕಾಲಿಗೆ 2 ಕಾಲಿಗೆ ಇಟ್ಟಿಡ್ದಮ್ಮ ನೀರುಗೊಳ್ಳಿ ಆಗಿತ್ತು. ನಾನು ನೋಡಿದೆ ಗಾಡ್ಯಾಗ ಕೂತಾಗಲ್ಲ ಇದು ನೀನು ಆಯ್ತಿದು ಅಂಥೇಳಿ. ಆಮೇಲೆ ನಾನು ದೇವ್ರ ಹೆಸರು ತಗೊಂಡು ನಾನು ಇಡೀ ದಿವಸ ನನ್ನ ಮನೆಯಲ್ಲಿ ಕೂಡ ಭಾಳ ಗಾಬರಿ ಆದರು, ಇಷ್ಟ ಹೆಂಗೆ ದಪ್ಪ ಗುಳ್ಳೆಗ್ಯಾವ ಅಂಥೇಳಿ. ಇದು ನಿನ್ನೆ ನಿಮ್ಮ ಊರಲ್ಲಿ ನಡೆದ ಘಟನೆ ಇದು. ಆಮೇಲೆ ತಾಯಿ ಹೆಸರು ತಗೊಂಡು ನಾನು ಆ ದೇವ್ರ ಹೆಸರು ತಗೊಂಡು ಪ್ರಸಾದ ಹಚ್ಕೊಂಡ್ರೆ ಇವತ್ತು ಅವು ಎಲ್ಲಿ ಗುಳ್ಳಿ ಎಲ್ಲಿ ಆಗಿದ್ದನು ಎಲ್ಲಿ ಕಾಣಲಿಲ್ಲ ಅಂಥ ಶಕ್ತಿ ಉಳ್ತಕ್ಕಂಥ ತಾಯಿ ಇವತ್ತು ದುರ್ಗಾ ತಾಯಿ. ಇದು ನನಗಾಗಿದ್ದನ್ನು. ಆದರೆ ಇವತ್ತು ಬಹಳ ಭಕ್ತಿಯಿಂದ ಪ್ರತಿ ವರ್ಷ ಎಲ್ಲೆಲ್ಲಿ ಕಡು ಬಡವರಿದ್ದರೂ ಕೂಡ ತಾವು ದುಡಿಲಿಕ್ಕೆ ಹೋಗಿರ್ತೀರಿ, ತಾವು ದುಡಿದು ತಾವು ಸಂಪಾದನೆ ಮಾಡಿ ಇವತ್ತು ತಾವು ದೇವರ ಒಂದು ಹರಿಕೆಯನ್ನು ಇಟ್ಕೊಂಡು ತಾವು ಏನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀರಿ. ಆ ದೇವರ ನಿಮ್ಗೆಲ್ಲರಿಗೆ ತಾಯಿ ದುರ್ಗಾ ತಾಯಿ ನಿಮ್ಗೆ ಎಲ್ಲ ಸಮಾಜದವ್ರಿಗೆ ಕೂಡ ಒಂದು ಆಶೀರ್ವಾದವನ್ನು ಮಾಡ್ತಕ್ಕಂಥ ಗ್ರಾಮದಲ್ಲಿರ್ತಕ್ಕಂಥ ದೇವಿ ಇದು ದುರ್ಗಾದೇವಿ, ಅದು ಮಮದಾಪುರ ಗ್ರಾಮದ ದೇವಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ. ವಿಶೇಷವಾಗಿ ನನ್ನ ಆತ್ಮೀಯ ಸೋದರರು ಎಲ್ಲರೂ ಕೂಡಿ ಒಂದು ಸುಂದರವಾದ ಒಂದು ಕಲೆಯನ್ನು ಹಮ್ಮಿಕೊಂಡಿದ್ದಾರೆ. ಆ ಕಲೆಯಲ್ಲಿರ್ತಕ್ಕಂಥ ಪಾತ್ರ ಒಂದು ಯಾವುದೇ ಇದ್ರೂ ಕೂಡ ಅದನ್ನು ತಮ್ಮ ಹೃದಯದಲ್ಲಿ ಒಳ್ಳೆಯದನ್ನು ಅಳವಡಿಸ್ಕೊಂಡು ತಾವು ಕಣ್ತುಂಬ ಮಮದಾಪುರ ಗ್ರಾಮ ಯಾವ ರೀತಿ ಜಾತ್ರೆಯಲ್ಲಿ ತಾವು ಭಾಗವಹಿಸ್ತೀರಿ ಅದೇ ರೀತಿ ಕೂಡ ಇವತ್ತು ನಾಟಕದಲ್ಲಿ ತಾವು ಭಾಗವಹಿಸಿದಿರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಕಾರುಣಿ ಹಬ್ಬದ ಇವಾಗ ಯಾಕಂದರೆ ಇಲ್ಲಿ ನಮ್ಗೆ ವೇದಿಕೆ ಮೇಲೆ ಕುಂಡ್ರಿಸಿ ಕಾರುಣಿ ಕರಿ ಮುಂದಿರ್ಲಕ್ಕಾಗಿ ಮೊದಲೇ ನಮಗೆ ಕರಿ ಹರಿದು ಬಿಟ್ರೆ ಇಲ್ಲಿ ಮ್ಯಾಲೆ ಕುಂಡ್ರಿಸಿ ಅದು ಅವ್ರಿಗೆ ಕೂಡ ಈ ಸಂದರ್ಭದಲ್ಲಿ ಒಳ್ಳೇದಾಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡಿದೆ. ನನಗೆ ಊರಲ್ಲಿ ನಾಟಕ ಇಟ್ಟಿದ್ದೇ ಗೊತ್ತಿರಲಿಲ್ಲ. ಏನ್ರಿ ಬಜಿ ನಾಟಕ ಇದ್ದಿದ್ದೇ ಗೊತ್ತಿಲ್ಲ. ಸುನೀಲ್ ಬಂದು ನನಗೆ ಫೋನ್ ಮಾಡ್ದೆ ಸಾಯಂಕಾಲ, ಇವತ್ತು ಊರಾಗ ನಾಟಕ ಅದ ನೀವು ಬರಬೇಕು ಅಂತಂದಾಗ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದೆ. ನೀವು ಬರಬೇಕು ಅಂಥೇಳಿ ನಾನು ಬರಬಾರ್ದಂತ ಮಾಡಿದ್ದೆ. ಯಾಕಂದರೆ ಅಧ್ಯಕ್ಷರು ರೆಡ್ಡಿಯವರು ಇಬ್ಬರು ಕೂಡಿ ಹೋಗ್ಯಾರ ಅಂತ ಹೇಳಿದ್ರು, ಅವರೇ ಮುಗಿಸ್ಕೊಂಡು ಬರಲಿ ನಾನೇನು ಬರೋದು ಬೇಡ ಅಂತಂದು ಹೇಳಿ ವಿಚಾರ ಮಾಡಿದ್ದೆ. ಆದರೂ ಪಾಪ ಸುನೀಲ್ ಗಾಡಿ ತೊಗೊಂಡು ಬಿಜಾಪುರ ತನಕ ನಾನು ಕರೆಯಕ್ಕೆ ಬಂದ. ಆದರೂ ಅನಿವಾರ್ಯ ಇತ್ತು, ನಾನು ಬರ್ತೀನಪ್ಪ ಅಂಥೇಳಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಕರೆಗೆ ಹೋಗಿ ಕೊಟ್ಟು ನಾನು ಬಂದಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇನ್ನೊಂದು ವಿಷಯ ನಾನು ಹೇಳಬೇಕಪ್ಪ ಅಂತಂದರೆ ನಮ್ಮ ಕಿಟ್ಟುಕಾಕಾಗ ಏನೋ ಭಾಳ ಆರಾಮಿಲ್ಲ ಅಂಥೇಳಿ ಸುದ್ದಿ ಕೇಳಿದೆ. ಇರಲಿ, ಅದು ಯಾರೇ ಏನೇ ಇದ್ದರೂ ಕೂಡ ಆ ಭಗವಂತ ಆ ತಾಯಿ ಆಶೀರ್ವಾದ ಆ ಪುಣ್ಯಾತ್ಮಗೆ ಸದಾ ಇರಲಿ, ಮತ್ತೊಮ್ಮೆ ಆರಾಮಾಗಿ ಬರಲಿ ಅಂಥೇಳಿ ದೇವಿಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನೊಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಟಕದ ಕುರಿತು ತಮ್ಮ ನುಡಿಗಳನ್ನು ಆಡಿರ್ತಕ್ಕಂಥ ವಿಜಯಗೌಡ ಎಸ್ ಪಾಟೀಲ್ ಅವರಿಗೆ ಕೂಡ ಆತ್ಮೀಯವಾದಂಥ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮುಂದಿನ ಕಾರ್ಯಕ್ರಮ